ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ, ಎಸ್ಎಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಕರಾವಳಿ ಭಾಗದ ಕತೆಗಳ ಆಧಾರಿತ ಸಿನಿಮಾಗಳು ಬಂದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಸುದ್ದಿ ಆಗ್ತಾ ಇದೆ. ಇದೀಗ ಅದೇ ಸಾಲಿಗೆ ಮಾರ್ನಮಿ ಅನ್ನೋ ಸಿನಿಮಾ ಕೂಡ ಸೇರ್ಪಡೆ ಆಗ್ತದೆ. ಇವತ್ತು ಮಾರ್ನಮಿ ಸಿನಿಮಾದ ನಾಯಕ ನಟ ಆಗಿರುವಂತಹ ರಿತ್ವಿಕ್ ಹಾಗೂ ನಾಯಕ ನಟಿ ಆಗಿರುವಂತಹ ಚೈತಾ ಜೆ ಆಚಾರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್. ಹಾಯ್ ಮ್ಯಾಮ್. ಸರ್, ಫಸ್ಟ್ ಆಫ್ ಆಲ್ ಈಗ ಮಾರ್ನಮಿ ಸಿನಿಮಾ ಎಲ್ಲ ರೆಡಿ ಆಗಿದೆ, ಇನ್ನೇನ್ ರಿಲೀಸ್ ಆಗ್ತಿದೆ. ಸೊ ಯಾವ ತರ ಇದೆ ನಿಮ್ ಫೀಲಿಂಗ್? ಹೇಗಿದೆ? ಆರ್ ಯು ಎಕ್ಸೈಟೆಡ್? ಆರ್ ಯು ನರ್ವಸ್? ಯಾವ ತರ ಇದೆ? ನರ್ವಸ್ ಇಲ್ಲ, ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದೀವಿ. ಸೊ ತುಂಬಾ ಕಾನ್ಫಿಡೆನ್ಸ್ ಇಂದ ಜನಗಳನ್ನ ಎಂಜಾಯ್ ಮಾಡ್ಲಿ ಅಂತ ಕಾಯ್ತಾ ಇದೀನಿ ಅಷ್ಟೇ. ಮ್ಯಾಮ್, ನೀವ್ ಹೇಳೋದಾದ್ರೆ? ಐ ಆಮ್ ಆಲ್ಸೋ ಎಕ್ಸೈಟೆಡ್. ಅಂದ್ರೆ ಸಿನಿಮಾ ಲಾಸ್ಟ್ ನವರಾತ್ರಿಗೆ ಸ್ಟಾರ್ಟ್ ಮಾಡಿ ನವರಾತ್ರಿಗೆ ರಿಲೀಸಿಗೆ ಬರ್ತಾ ಇದೀವಿ ಅನ್ನೋದು ಒಂದು ಖುಷಿ. ಅಂಡ್ ಈಗ ತಾನೇ ದಸರಾ ಮುಗಿಸ್ಕೊಂಡಿದೀವಿ ಅಂಡ್ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾ ಹೊರಗೆ ಬರ್ತಾ ಇದೆ. ಅದೊಂದು ಎಕ್ಸೈಟ್ಮೆಂಟ್. ಅಂಡ್ ಅಷ್ಟು ದಿನಗಳ ಶೂಟಿಂಗ್ ನಲ್ಲಿ ಸಿಕ್ಕಿದ್ದು ಎಲ್ರು, ಈಗ ಮತ್ತೆ ಪ್ರಮೋಷನ್ ಅಲ್ಲಿ ಮತ್ತೆ ಅವ್ರು ಭೇಟಿ ಆಗ್ತಾ ಇರೋದು ಇನ್ನೊಂದು ಖುಷಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸರ್, ಮಾರ್ನಮಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದ? ನೋಡಿದ್ವಿ ಟೀಸರು, ಸಿಕ್ಕಾಪಟ್ಟೆ ಮಾಸ ಕಾಣಿಸ್ಕೊಳ್ತಾ ಇದ್ರಿ. ಇನ್ನೊಂದ್ ಕಡೆ ಒಂದ್ ಕ್ಯೂಟ್ ಲವ್ ಸ್ಟೋರಿ ಕೂಡ ಹೋಗುತ್ತೆ, ಇನ್ನೊಂದ್ ಕಡೆ ತಾಯಿ ಮಗ ಕೂಡ ಕಾಣಿಸ್ತಾರೆ. ಏನ್ ಸರ್ ನಿಮ್ಮ ಪಾತ್ರ ಒಂದು ಚೇತು ಅಂತ ಪಾತ್ರದ ಹೆಸರು. ಇವ್ನು ಹೆಂಗೆ ಅಂತಂದ್ರೆ, ನೀವು ಮಂಗಳೂರಲ್ಲಿ ಏನಾಗುತ್ತೆ, ಗುಂಪುಗಳಿರುತ್ತೆ. ಈ ಹುಲಿ ವೇಷ ಹಾಕೋರ್ದೆಲ್ಲ ಒಂದೊಂದು ತಂಡಗಳಿರುತ್ತೆ. ಆ ತಂಡಗಳಲ್ಲಿ ಒಂದೊಂದು 20-25 ಜನ ಹುಡುಗರು ಇರ್ತಾರೆ. ಆ ಹುಡುಗರಲ್ಲಿ ಒಬ್ಬ ಚೇತು. ಅಷ್ಟು ಸಿಂಪಲ್ ಆಗಿರುವಂತ ಹುಡುಗ. ಅದು ಸ್ಪೆಷಲ್ ಆ ಥರದ್ದೆಲ್ಲ ಏನಿಲ್ಲ. ಒಂದು 25 ಜನ ಗುಂಪದಲ್ಲಿ ಅವನು ಒಬ್ಬ ಇರ್ತಾನೆ. ಆತನು ಸಿಂಪಲ್ ಕ್ಯಾರೆಕ್ಟರ್ ಅಂತ ಇರುವಂತ ಹುಡುಗ ಅವನಷ್ಟೇ, ಜಾಸ್ತಿ ಹೇಳಕ್ಕಾಗಲ್ಲ. ಮ್ಯಾಮ್, ನಿಮ್ಮ ಪಾತ್ರ ನೋಡಿದ್ವಿ, ಒಂದು ಮಂಗಳೂರಿನ ಒಂದು ಮುದ್ದಾದ ಹುಡುಗಿ ಪಾತ್ರದಲ್ಲಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹೆಸರೇನು? ಆ ಪಾತ್ರ ಏನ್ ಪಾತ್ರ ನಿರ್ವಹಿಸಿದ್ದೀರಾ? ದೀಕ್ಷಾ ಅಂತ ಪಾತ್ರದ ಹೆಸರು. ಅಂಡ್ ತುಂಬಾ ಲೈವ್ಲಿ ಕ್ಯಾರೆಕ್ಟರ್, ಬೊಬ್ಲಿ ಅಂಡ್ ಲೈವ್ಲಿ ಕ್ಯಾರೆಕ್ಟರ್ ಅದಕ್ಕೆ ಟರ್ಮ್ಸ್. ಸೊ ನನ್ಗೆ ತುಂಬಾ ಇಷ್ಟ ಆಗಿ ಪ್ಲೇ ಮಾಡಿದ್ದು ಕ್ಯಾರೆಕ್ಟರ್ಸ್ ಅಲ್ಲಿ ಇದು ಒಂದು ಕ್ಯಾರೆಕ್ಟರ್ ಡೆಫಿನೆಟ್ಲಿ. ಅಂಡ್ ಸಿನಿಮಾದಲ್ಲಿ ಅವಳ ಎಕ್ಸಿಸ್ಟೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಈ ಲವ್ ಸ್ಟೋರಿ ಏನ್ ಆಗ್ತಾ ಇದೆ, ಅದು ಅವಳದು ಕಥೆನೇ ತುಂಬಾ ಚೆನ್ನಾಗಿದೆ. ಸೊ ಈ ಪಾತ್ರ ಪ್ಲೇ ಮಾಡೋದು ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸರ್, ಈ ಕಥೆನ ನೀವು ಓಕೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಏನ್ ಮೇನ್ ರೀಸನ್ ಅಂತ? ಕತೆ ಯಾಕೆ ಓಕೆ ಮಾಡಿದೆ ಅಂತ ಪ್ಯಾಕೇಜ್ ಅಂದ್ರೆ, ಪ್ರತಿಯೊಬ್ಬ ಕಲಾವಿದನಿಗೂ ಒಂದಿರುತ್ತೆ. ಅವನಲ್ಲಿ ಒಂದು ಕ್ಯಾಲಿಬರ್ ಇರುತ್ತೆ. ಅಂದ್ರೆ ನಾನು ಎಮೋಷನ್ ಚೆನ್ನಾಗಿ ತೋರಿಸ್ಬೋದು, ಲವ್ ಚೆನ್ನಾಗಿ ತೋರಿಸ್ಬೋದು, ಆಮೇಲೆ ಫೈಟ್ ಚೆನ್ನಾಗಿ ಆಡ್ತೀನಿ ನಾನು, ಎಲ್ಲವನ್ನೂ ಒಂದು ಸಿನಿಮಾಲ್ ತೋರಿಸ್ಬೇಕು ಅಂತ ಆಸೆ ಇರುತ್ತೆ. ಅದೆಲ್ಲ ಪ್ಯಾಕೇಜು ಈ ಸಿನಿಮಾಲ್ ಇತ್ತು. ನಾನೊಂದು 10 ಸಿನಿಮಾ ಮಾಡೋ ಕಂಟೆಂಟ್ ಒಂದೇ ಸಿನಿಮಾಲ್ಲಿ ನಾನು ತೋರಿಸುವಂತ ಎಲ್ಲ ಇರುವಂತ ಒಂದು ಸಿನಿಮಾ ಇದು. ಸೊ ಅದು ಇದರಿಂದ ಆರಾಮಾಗಿ ನಾನು ಫಸ್ಟ್ ಟೈಮ್ಗೆ ಇದು ಎಸ್ ಮಾಡೋಣ, ನನ್ನನ್ನು ಚೆನ್ನಾಗಿ ತೋರಿಸ್ಕೋಬಹುದು ಅಂತ ಅನಿಸ್ತು ಒಬ್ಬ ಕಲಾವಿದನಾಗಿ. ಅದಕ್ಕೋಸ್ಕರ ಓಕೆ ಮಾಡಿದೆ. ಮ್ಯಾಮ್, ನೀವ್ ಈ ಕತೆ ನಿಮ್ಮ ಹತ್ರ ಬಂದಾಗ ಯಾವ ತರ ಇತ್ತು? ನೀವು ಕೇಳಿದ ತಕ್ಷಣ ಓಕೆ ಮಾಡಿದ್ರ ಅಥವಾ ಟೈಮ್ ತಗೊಂಡ್ರ? ಕೇಳಿದ ತಕ್ಷಣ ಕತೆ ಓಕೆ ಆಯ್ತು. ಬಟ್ ನನಗೆ ಅದೇ ಅವ್ರು ಕೇಳಿದ ಡೇಟ್ಸ್ಗೆನೆ ಬೇರೆ ಶೂಟ್ ನಡೀತಾ ಇತ್ತು. ಸೊ ಹಾಗಾಗಿ ನನ್ಗೆ ಆ ಕಮಿಟ್ಮೆಂಟ್ ಕೊಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ನಿಮ್ಗೂ ತೊಂದರೆ ಆಗೋದ್ ಬೇಡ, ನಾನು ಒಪ್ಕೊಂಡ್ಮೇಲೆ ಕರೆಕ್ಟ್ ಆಗಿ ಬರ್ಬೇಕಲ್ಲ, ಅಕಸ್ಮಾತ್ ಅದಾದ ಒಪ್ಕೊಂಡ್ಮೇಲೆ ಇಲ್ಲ ಡೇಟ್ಸ್ ಇಲ್ಲ ಅದು ಅಂತ ಹೇಳ್ಬಾರ್ದು ಅಂತ ಹೇಳಿ ಹೇಳ್ಬಿಟ್ಟೆ. ಬಟ್ ಅದಾದ್ಮೇಲೆ ಅವ್ರು ಪದೇ ಪದೇ ಫಾಲೋ ಅಪ್ ಮಾಡ್ತಾ ಇದ್ರು. ಅದು ಇಲ್ಲ ಕ್ಲಾಶ್ ಆಗತ್ತೆ ಅಂತ ಬಂದ್ಬಿಟ್ಟು, ಅದಾದ್ಮೇಲೆ ಮತ್ತೆ ಅದು ಹೆಂಗೋ ಸುತ್ತಿ ಬಳಸಿ ನನ್ನ ಹತ್ರನೇ ಬರ್ತಾ ಹೋಯ್ತು. ಇವಾಗ ಅವ್ರಿಗೆ ಹಂಗುನು ಮಧ್ಯದಲ್ಲಿ ನಿಮ್ಗೆ ಯಾರಾದ್ರೂ ಸಿಕ್ಕಿಲ್ಲ ಅಂದ್ರೆ ಅದು ಪೋಸ್ಟರ್ ತರ ಏನಾದ್ರು ಮಾಡಿ ಆಕ್ಟ್ರೆಸ್ ಬೇಕು ಅಂತ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡಿದೀನಿ ಕೂಡ. ಸೊ ಅವರು ಹುಡುಕ್ತಾನೆ ಇದ್ರು ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ. ಅದ್ ಗ್ಯಾಪ್ ಅಲ್ಲಿ ನಾನು ಚರಣ್ ಅವ್ರು, ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವ್ರನ್ನ ಭೇಟಿ ಮಾಡಿದ್ದೆ ಅದು ಒಂದು ಇವೆಂಟ್ ಅಲ್ಲಿ. ಅವ್ರ ಕೇಳ್ಬೇಕಾದ್ರೆ ಏನ್ ಮಾಡ್ತಾ ಇದೀರಾ, ನೀವೇನ್ ಮಾಡ್ತಿದ್ದೀರಾ ಅಂತೆಲ್ಲ ಶೇರ್ ಮಾಡುವಾಗ, ಹಿಂಗೆ ಮಾರ್ನಮಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದೀನಿ, ಅವ್ರು ನಿಮ್ಮ ಹತ್ರನೂ ಬಂದಿದ್ರಂತಲ್ಲ ಅಂತ ಕೇಳಿದ್ರು. ಅದಕ್ಕೆ ಹೌದು ಬಂದಿದ್ರು, ಕತೆ ಚೆನ್ನಾಗಿತ್ತು, ಬಟ್ ಹಿಂಗಾಯ್ತು ಅಂತ ಹೇಳಿದಾಗ ನೀವ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅವ್ರು ಒಂದ್ ಮಾತು ಹಂಗೆ ಹೇಳಿದ್ರು. ಸೊ ಎಲ್ಲ ಕಡೆಯಿಂದ ಹಿಂಗೆ ಬರ್ತಾ ಹೋದಂಗೆ ನಂಗೆ ಇದು ಡೆಸ್ಟಿನಿ ಇರ್ಬೋದು, ಒಂದ್ಸರ್ತಿ ನೋಡೋಣ ಅಂತ ಹೇಳಿ ಅವತ್ತೇನೆ ನಮ್ ಡೈರೆಕ್ಟರ್ ಮತ್ತೆ ಮೆಸೇಜ್ ಮಾಡಿ ಏನೋ ಸಿಕ್ಕಿದ್ರೆ ಯಾರಾದ್ರು ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ನೀವ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಮತ್ತೆ ಇನ್ನೊಂದು ಸರ್ತಿ ಹೇಳಿದ್ರು. ಅದಾದ್ಮೇಲೆ ರಿಷಿ ಏನ್ ಗೊತ್ತಾ, ಸರಿ ಓಕೆ ಇನ್ನೊಂದ್ ಸರ್ತಿ ಕತೆ ಹೇಳ್ತೀನಿ, ನನಗೆ ಫಸ್ಟ್ ಟೈಮ್ ನಾನು ಕೇಳಿದಾಗ ಹೆಂಗ್ ಅನ್ಸ್ತು, ಇನ್ನೊಂದ್ ಸರ್ತಿನೂ ಹಂಗೆ ಅನ್ಸಿದ್ರೆ ಡೇಟ್ಸ್ ನೀವು ಮ್ಯಾನೇಜ್ ಮಾಡ್ತೀನಿ ಅನ್ಕೊಂಡಿದ್ರೆ ನಾನು ಒಪ್ಕೊಳ್ತೀನಿ ಸರಿ ಅಂತ. ನೆಕ್ಸ್ಟ್ ದಿನನೇ ಬಂದು ಅವ್ರು ಮತ್ತೆ ಕತೆ ಹೇಳಿದ್ರು. ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಸೊ ಅವತ್ತಿನ ದಿನ ಹೆಂಗ್ ಅನ್ಸುತ್ತೋ ಕತೆ ಬಗ್ಗೆ ಯಾವತ್ತು ಸೆಕೆಂಡ್ ಟೈಮ್ ಕೂಡ ಅಷ್ಟೇ ಇಷ್ಟ ಆಯ್ತು. ಸೊ ಸರಿ ಆಯ್ತು ಓಕೆ ಅಂತ ಹೇಳಿ ಒಪ್ಕೊಂಡಿದ್ದೆ. ಸರ್, ಇದೊಂದು ಕರಾವಳಿ ಭಾಗದ ಒಂದು ಕತೆ. ಸೊ ನೀವ್ ಯಾವ ತರ ಪ್ರಿಪೇರ್ ಆದ್ರಿ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ? ನೀವು ಮೂಲತಃ ಕರಾವಳಿಯವ್ರ ಅಲ್ಲ. ಸೊ ಎಷ್ಟು ಡಿಫಿಕಲ್ಟ್ ಆಗಿತ್ತು ನೀವು ಅದಕ್ಕೆ ಅಡಾಪ್ಟ್ ಆಗೋಕೆ ಸರ್?
ಆ, ಅಂದ್ರೆ ಅದು ಡಿಫಿಕಲ್ಟ್ ಆಗಬಾರ್ದು ಅಂತಾನೆ ನಮ್ಮ ನಿರ್ದೇಶಕರು ಏನ್ ಮಾಡಿದ್ರು, ವರ್ಕ್ಶಾಪ್ ಇದು ಮಾಡಿದ್ರು, ಕಂಡಕ್ಟ್ ಮಾಡಿದ್ರು. ನನಗೆ, ಚೈತ್ರ ಅವರಿಗೆ, ಆಮೇಲೆ ಒಂದಿಷ್ಟು ಕಲಾವಿದರಿಗೆ ಆ ಪಾತ್ರ ಹೆಂಗಿರುತ್ತೆ, ನಾವ್ ಹೆಂಗ್ ಅದನ್ನ ಜೀವಿಸ್ಬೇಕು, ಡೈಲಾಗ್ಸ್ ನಾವ್ ಹೆಂಗ್ ಡೆಲಿವರ್ ಮಾಡಬೇಕು, ಆ ಸ್ಲ್ಯಾಂಗ್ ಹೆಂಗಿರುತ್ತೆ, ಅದಕ್ಕೋಸ್ಕರ ಒಂದಿಷ್ಟು ತಿಂಗಳು ನಮಗೆ ವರ್ಕ್ಶಾಪ್ ಮಾಡಿಸಿದ್ರು. ಅದ್ರ ಜೊತೆಗೆ ನನಗೆ ಹುಲಿ ವೇಷದ ಸ್ವಲ್ಪ ಟ್ರೈನಿಂಗ್ ಕೊಡಿಸಿದ್ರು. ಅದು ಮುಖ್ಯವಾದ ಒಂದು ಭಾಗ ಮಾರ್ನಮಿ ಸಿನಿಮಾಲಿ. ಅದಕ್ಕೆ ಒಂದು ಸ್ವಲ್ಪ ಟ್ರೈನಿಂಗ್ ಇತ್ತು. ಅದ್ರ ಜೊತೆಗೆ ಅಲ್ಲಿರೋರು ಹೆಂಗಿರ್ತಾರೆ ಅಂತ ನನ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಲೋಕಲ್ ಬಸ್ಸಲ್ಲಿ ಓಡಾಡ್ಸಿದ್ರು ನನ್ನ. ಆಮೇಲೆ ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ನೇಟಿವಿಟಿ ಹೆಂಗಿರುತ್ತೆ ಅಂತ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ವೆಜಿಟೇರಿಯನ್ ಓ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಹಾಗಾದ್ರೆ. ಫಸ್ಟ್ ಕಾರಿಂದ ಹಿಡಿದ ತಕ್ಷಣ ಗಮ್ ಅಂತ ಒಂದ್ಸಲಿ ಹಿಂಗೆ ನಾನು ಅಯ್ಯೋ ಇರ್ಬೇಕಾ ಇಲ್ಲಿ ಅಂತ ಅನಿಸ್ತು. ಆಮೇಲೆ ಒಂದು 10 ನಿಮಿಷಕ್ಕೆ ಅದು ನಿಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಆ ಸ್ಮೆಲ್ ನಿಮ್ಮೊಳಗೆ ಹೋಗ್ಬಿಟ್ಟು ನೀವು ಆರಾಮಾಗಿರ್ತೀರಿ, ಏನ್ ತೊಂದರೆ ಆಗಲ್ಲ. ಆಮೇಲೆ ನಾರ್ಮಲ್ ಆಗುತ್ತೆ. ಸೊ ಆ ತರ ಅಂದ್ರೆ ಪ್ರಿಪರೇಷನ್ ಈ ತರ ಇತ್ತು. ಹುಲಿ ವೇಷ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಪ್ರಿಪೇರ್ ಆಗ್ಬಿಟ್ಟು ಹೊರಟಿದ್ದು ಸಿನಿಮಾ. ಮ್ಯಾಮ್ ನೀವು ಕೂಡ ಮಂಗಳೂರವ್ರಲ್ಲ, ಮಂಗಳೂರು ಭಾಷೆ ಡೆಫಿನೆಟ್ಲಿ ಮಾತಾಡಿದೀರಾ. ಯಾವ ತರ ಆಯ್ತು ನಿಮ್ಮ ಪ್ರಿಪರೇಷನ್? ಅಂದ್ರೆ ಅದು ನನ್ಗೆ ಭಾಷೆ ಅದ್ ಕೇಳಿ ಕೇಳಿ, ಭಾಷೆ ಅನ್ನೋದ್ಕಿಂತ ಕನ್ನಡನೇ, ಬಟ್ ಆ ಒಂದು ಡೈಲೆಕ್ಟ್ ಕೇಳಿ ಕೇಳಿ ನಂಗೆ ಅಭ್ಯಾಸ ಇತ್ತು. ನನಗೆ ಮಂಗಳೂರು ಫ್ರೆಂಡ್ಸ್ ಇರ್ಬೋದು, ಇಲ್ಲ ನನ್ನ ಫಸ್ಟ್ ಸಿನಿಮಾ ಇಂದಾನು ನನಗೆ ರಾಜ್ ಅವ್ರ ತಂಡ, ಆಮೇಲೆ ಮಿಕ್ಕಿದ ಎಲ್ಲಾ ಡೈರೆಕ್ಟರ್ಸ್, ನಾನು ಎಷ್ಟೊಂದು ಜನ ಕೆಲಸ ಮಾಡಿದವರೆಲ್ಲ ಮಂಗಳೂರಿನವರು. ಸೊ ಆ ಒಂದು ಕನ್ನಡದ ಟಚ್ ಯಾವಾಗ್ಲೂ ಇರ್ತಾ ಇತ್ತು. ಇದನ್ ಮಾಡುವಾಗ ಅದೇ ಅವ್ರು ಹೇಳ್ದಂಗೆ ವರ್ಕ್ಶಾಪ್ ಟೈಮ್ ಅಲ್ಲಿ ಡೈಲಾಗ್ಸ್ ಎಲ್ಲವೂ ಮಂಗಳೂರು ಇವಾಗ ಎಂತ ಆಗ್ತಾ ಉಂಟು ಗೊತ್ತಾ ಅಂತ ಇದ್ರೆ ಅದನ್ನ ಎಂತ ಆಗ್ತಾ ಉಂಟು ಗೊತ್ತಾ ಅಂತಾನೆ ಬರ್ದಿರ್ತಿದ್ರು. ಸೊ ಅದನ್ನ ನಮ್ಗೆ ಹಂಗೆ ಓದಿದಾಗ ಅದಕ್ಕೆ ನಾವ್ ಇನ್ನ ನೆಕ್ಸ್ಟ್ ಅದು ಟೋನ್ ಆಡ್ ಮಾಡ್ಬೇಕು, ಇಲ್ಲ ಅದು ಡೆಲಿವರಿ ಹೆಂಗ್ ಕೊಡ್ಬೇಕು, ಏನೋ ಇಂಟೋನೇಷನ್ಸ್ ಇಲ್ಲ ಡೈಲಾಗ್ ಡೆಲಿವರಿ ಮಾತ್ರ ಯೋಚನೆ ಮಾಡ್ಬೇಕಾಯ್ತು. ಸೊ ಅದಕ್ಕೆ ಹೆಲ್ಪ್ ಮಾಡಿದ್ರು. ಓದುವಾಗ್ಲೇನೆ ನಾವು ಪದೇ ಪದೇ ಸ್ಕ್ರಿಪ್ಟ್ ನೋಡ್ತಾನೆ ಇದ್ವಿ ಆ ವರ್ಕ್ಶಾಪ್ ಟೈಮ್ ಅಲ್ಲಿ. ಪೂರ್ತಿ ನಮ್ಗೆ ಲೈನ್ಸ್ ನಮಗೆ ಮುಂಚೆನೆ ಸೆಟ್ಟಿಗೆ ಬರೋಕು ಮುಂಚೆನೆ ಗೊತ್ತಿತ್ತು, ಅಷ್ಟು ಮಟ್ಟಿಗೆ ನಾವು ಓದ್ಕೊಂಡಿದ್ವಿ ಈ ತರ ಆಯ್ತು. ಸೆಟ್ ಅಲ್ಲೂ ಕೂಡ ರಿಷಿ ಅವರು ತುಂಬಾ ಚೆನ್ನಾಗಿ ಗೈಡ್ ಮಾಡೋರು. ಏನಾದ್ರು ನಾವು ತಪ್ಪು ಹೇಳಿದ್ರೆ, ಇಲ್ಲ ತಪ್ಪು ಇಂಟೋನೇಷನ್, ಇಲ್ಲ ಒಂಥರ ನಮ್ ಬೆಂಗಳೂರು ಕನ್ನಡ ತರ ಕೇಳಿಸಿದ್ರೆ, ಇಲ್ಲ ಅದ್ ಹಿಂಗ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಹೇಳಿದ್ರೆ ಕರೆಕ್ಟ್ ಮಾಡ್ಕೊಂಡ್ರೆ ಇದನ್ನು ಚೆನ್ನಾಗಿ ಅಪಿಯರ್ ಆಗತ್ತೆ ಅಂತ ಎಲ್ಲ ಹೇಳಿ ಚೇಂಜ್ ಮಾಡೋರು. ಸೊ ಅದೆಲ್ಲವೂ ಹೆಲ್ಪ್ ಆಯ್ತು. ಅಂಡ್ ಈಸಿ ಅಂತ ಹೇಳಲ್ಲ, ಬಟ್ ಡೆಫಿನೆಟ್ಲಿ ಮಜಾ ಇತ್ತು ಕಲಿಯುವಾಗ ಅಷ್ಟೇ. ಸರ್, ಇನ್ನು ಸಿನಿಮಾ ಟೀಮ್ ಬಗ್ಗೆ ಹೇಳೋದಾದ್ರೆ ಡೈರೆಕ್ಟರ್ ಸರ್ ಬಗ್ಗೆ, ಆಮೇಲೆ ಪ್ರಕಾಶ್ ತುಮಿನಾಡ್ ಸರ್ ಮಾಡಿದ್ದಾರೆ, ಆಮೇಲೆ ನಿಮ್ಮ ಹೋಲ್ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಟ್ಯಾಲೆಂಟ್ ಇರುವಂತ ವ್ಯಕ್ತಿ. ಅಂದ್ರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋರಿಗೆ ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ಅವ್ರು ಅದೆಲ್ಲೂ ತೋರಿಸ್ಕೊಳ್ದೆ ಅಂದ್ರೆ ಕಷ್ಟ ಆಗಿಲ್ಲ ಅವ್ರಿಗೆ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಪ್ರತಿಯೊಬ್ಬ ಕಲಾವಿದರನ್ನ ಸೇರಿಕೊಂಡು, ಟೆಕ್ನಿಷಿಯನ್ ಹಿಡ್ಕೊಂಡು ಎಲ್ಲರನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಅವ್ರಿಗೆ ಬೇಕಾದಂತ ಔಟ್ಪುಟ್ನ ಎಲ್ಲೂ ಕೂಗಾಡದೆ ರೇಗಾಡದೆ ನೀಟಾಗಿ ತೆಗೆಸ್ಕೊಂತಿದ್ರು. ಕೂಗಾಡಿದ್ರೆ ಏನಾಗುತ್ತೆ, ಆರ್ಟಿಸ್ಟ್ಗಳಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೆ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಅದು ಅವ್ರಿಗೆ ಗೊತ್ತಿದ್ದ ಕಾರಣ ಆರಾಮಾಗಿ ಕೂಲಾಗಿ ಮಾತಾಡ್ಕೊಂಡು ನೀಟಾಗಿ ಕೆಲಸ ತೆಗೆಸ್ಕೊಂಡ್ರು. ಅಂಡ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕ್ಯಾಮರಾಮನ್ ನಮ್ಮ ಶಿವಸೇನಾ ಅವರು. ನೀವು ನೋಡಿರ್ತೀರ, ಸಲಗ, ಭೀಮಾ ಇಂಥ ದೊಡ್ಡ ದೊಡ್ಡ ಹಿಟ್ ಸಿನಿಮಾ ಕೊಟ್ಟಿರೋಂಥ ಅವರು ಕ್ಯಾಮರಾಮನ್. ಅವರಿಗೆ ಈ ಸಿನಿಮಾ, ಈ ಕತೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅವರು ಬೇರೆ ತರ, ಅಂದ್ರೆ ಈಗ ನೋಡೋ ಸಿನಿಮಾಗಳು ಬೇರೆ ತರ ಪ್ಯಾಟರ್ನ್ ಇತ್ತು, ಅವ್ರು ಮಾಸ್ ತರ ಇತ್ತು. ಇದರಲ್ಲಿ ಕಂಪ್ಲೀಟ್ ಮಂಗಳೂರು ಈ ತರ ತೋರಿಸ್ಬೇಕಾದ್ರೆ ಲೈಟಿಂಗ್ ಪ್ಯಾಟರ್ನ್ ಪೂರ್ತಿ ಚೇಂಜ್ ಮಾಡಿದ್ರು ಅವರು. ಸೊ ಅವ್ರ ಕ್ಯಾಮ್ರಾ ವರ್ಕ್ ಅಂತೂ ಅದ್ಭುತವಾಗಿದೆ. ಸಿನಿಮಾ ನೋಡೋರಿಗೆ ಎಲ್ರಿಗೂ ಅದು ಫೀಲ್ ಆಗೇ ಆಗುತ್ತೆ. ಸೊ ಅವ್ರ ಕೆಲಸ ಆಗಿದೆ. ಚರಣ್ ಸರ್ ಬಗ್ಗೆ ಹೇಳಬೇಕಾಗಿಲ್ಲ, ಅವರು ನಮ್ಗೆ ತುಂಬಾ ಖುಷಿ ಕೊಟ್ಟಂತ ಮ್ಯೂಸಿಕ್ ಡೈರೆಕ್ಟರ್ ಅವರು. ನಾವೆಲ್ಲ ವೇಟ್ ಮಾಡ್ತಾ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಅದ್ಭುತವಾಗಿ ಸಾಂಗ್ಸ್ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಿಟ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಧಣ್ಣ ಅವರು ಅಲ್ಲಿಯವರೇ, ಮಂಗಳೂರವರೇ. ನಾವೇನಾದ್ರೂ ಒಂದು ಸೀನ್ ಹೇಳಿದಾಗ ಈ ತರ ಇಲ್ಲಿ ಒಂದು ಗೊಂಬೆ ಬೇಕು ಅಂತ ಹೇಳಿದ್ರೆ ಅದು ಮಂಗಳೂರದ ಆಗದೆ ಇದ್ದಿದ್ರೆ ಅವ್ರು ಒಪ್ತಿರ್ಲಿಲ್ಲ. ಈಗ ಓಕೆ ನಾವು ಡೈರೆಕ್ಟರ್ ಏನೋ ಹೇಳ್ತಾ ಇದಾರೆ ತಂದಿಡೋಣ, ಇಲ್ಲ ಮಂಗಳೂರಲ್ಲಿ ಯೂಸ್ ಮಾಡಲ್ಲ, ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ರು ಅವರು. ಸೊ ಅವ್ರಿಗೆ ಗೊತ್ತು ಏನ್ ಕೊಡಬೇಕು ಏನ್ ಕೊಡಬಾರ್ದು ಅಂತ ಗೊತ್ತಿತ್ತು. ಅಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ರು. ಅದು ಬಿಟ್ಟು ಎಡಿಟರು ಪ್ರತೀಕ್ ಶೆಟ್ಟಿ ಅವರು, ಚಾರ್ಲಿ 777 ಇದಕ್ಕೆಲ್ಲ ಕೆಲಸ ಮಾಡಿದ್ರು. ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಸೊ ಈ ತರ ಸ್ಟ್ರಾಂಗ್ ಟೀಮ್ ನಮ್ಮ ಹತ್ರ. ಮ್ಯಾಮ್, ಈ ಹಿಂದೆ ನಿಮ್ಮನ್ನ ನೋಡಿರೋದು ವೀಕ್ಷಕರ ಮಾಡಿರೋ ಪಾತ್ರ ಎಲ್ಲ ವೀಕ್ಷಕರ ಮನಸ್ಸಲ್ಲಿ ಉಳಿದಿರೋ ಅಂತ ಪಾತ್ರಗಳು. ಸೊ ಇದರಲ್ಲಿ ನಿಮ್ಮನ್ನ ಯಾವ ತರ ನಿರೀಕ್ಷೆ ಮಾಡ್ಬೋದು? ಈ ಹಿಂದೆ ನಿಮ್ಮನ್ನ ನೋಡಿರೋ ರೀತಿಗೂ ಈ ಪಾತ್ರದಲ್ಲಿ ನೀವ್ ಯಾವ ತರ ಕಾಣಿಸ್ಕೊಳ್ತೀರಾ ಅಂತ. ಇಷ್ಟು ದಿನಗಳು ನೋಡದೆ ಇರುವಂತ ಪಾತ್ರನೇ ಏನು ನೀವು ನೋಡಿರಲ್ಲ. ಅಂಡ್ ಇದು ವಿಭಿನ್ನವಾಗಿದೆ ಒಂದು. ಅಂಡ್ ಎಲ್ರು ಯಾರಾದ್ರೂ ನೋಡಿದವರು ಈ ತರದ ಹುಡುಗಿನ ನಾನು ನೋಡಿದೀನಿ, ನಮ್ಮ ಊರಲ್ಲಿದೆ, ಇಲ್ಲ ನಮ್ಮ ಏರಿಯಾಲಿದೆ, ನಮ್ಮ ವಟಾರದಲ್ಲಿತ್ತು ಅಂತ ಎಲ್ಲ ಅನ್ಕೊಳ್ಳೋ ಅಂತ ಒಂದು ಪಾತ್ರ. ಅಂಡ್ ಹಂಗಂತ ಏನೋ ಅವಳದೇ ಆದ ಒಂದು ಏನೋ ಎಲ್ರು ಮಧ್ಯೆ ಕಳೆದೋಗುವಂತ ಹುಡುಗಿನ ಅಂದ್ರೆ ಇಲ್ಲ, ಅವಳದೇ ಆದ ಒಂದು ನ್ಯೂಯಾನ್ಸಸ್ ಇದೆ, ಅವಳದೇ ಆದ ಒಂದು ಸ್ಪೆಷಲ್ ಪಾಯಿಂಟ್ಸ್ ಅವಳಿಗಿರುತ್ತೆ. ಅದನ್ನ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಇರ್ತ ಅಂತ ಗೊತ್ತಾಗುತ್ತೆ. ಸೊ ಅದು ಕೂಡ ಇದೆ. ಅಂಡ್ ಇಟ್ ಇಸ್ ಇಷ್ಟು ದಿನಗಳು ನಾನ್ ಮಾಡದೇ ಇರುವಂತ ಪಾತ್ರನೇ ಇದೆ. ಸೊ ಅದು ಒಂದು ಚಾಲೆಂಜ್ ಇತ್ತು. ಸೊ ಪ್ಲೇ ಮಾಡುವಾಗ ಇದು ಒಂದು ಡಿಫ್ರೆಂಟ್ ಆಗಿ ಏನೋ ಸಿಗತ್ತೆ. ಸರ್, ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಜಾಸ್ತಿ ಕಾಣಿಸೋದು ಅಂದ್ರೆ ಹುಲಿ ವೇಷ ಸರ್.
ಸೊ ನೀವು ಕೂಡ ಹುಲಿ ವೇಷ ಹಾಕಿದೀರಾ, ಎಷ್ಟು ಕಷ್ಟ ಆಗಿತ್ತು, ಎಷ್ಟು ಇಷ್ಟಪಟ್ಟು ಮಾಡಿದ್ರಿ, ಯಾವ ತರ ಇತ್ತು? ನೋಡಿದಾಗ ತುಂಬಾ ಇಷ್ಟಪಟ್ಟಿದ್ದೆ ಆಕ್ಚುಲಿ. ಹಾ, ಹಾ. ಈಗ ನೀವು ಮಂಗಳೂರು ಅಂದ ತಕ್ಷಣ ಫಸ್ಟ್ ನೆನಪಾಗದೆ ನಿಮಗೆ ಹುಲಿ ವೇಷ, ಬೀಟು ಅದೆಲ್ಲ ಅನ್ಸುತ್ತೆ. ನಾನು ತುಂಬಾ ಸಿನಿಮಾಗಳಲ್ಲಾಗಿರ್ಬೋದು, ಲೈವ್ ನೋಡಿದಾಗ ಆಗಿರ್ಬೋದು, ಖುಷಿ ಕೊಡೋದು ನನಗೆ ಅದು. ಮಜಾ ಇದೆ ಇದು ಅಂತ ಅನ್ಸ್ತಿತ್ತು. ಬಟ್ ಅದನ್ನ ವೇಷ ಹಾಕುವಾಗಲೇ ಗೊತ್ತಾಗಿದ್ದು ಅದೆಷ್ಟು ಕಷ್ಟ ಇದೆ ಅಂತ. ಆಮೇಲೆ ಅಂದ್ರೆ ಆ ಪೇಂಟ್ ಮಾಡೋದ್ರಿಂದ ಹಿಡ್ಕೊಂಡು ನೀವು ಡಾನ್ಸ್ ಮಾಡೋ ಪ್ರೊಸೆಸ್ ಇದೆಯಲ್ಲ, ತುಂಬಾ ಡಿಫಿಕಲ್ಟ್ ಅದು. ನೋಡೋ ಅಷ್ಟು ಈಸಿಯಾಗಿ ಅದಂತೂ ಇಲ್ವೇ ಇಲ್ಲ ಅದು. ಪೇಂಟ್ಗೆ 5 ಅವರ್ ಟೈಮ್ ತೊಗೊಳುತ್ತೆ ಫುಲ್ ಬಾಡಿ ಪೇಂಟ್ ಆಗೋದಕ್ಕೆ. ಹೌದು ಸರ್. ನೀವು ಕೂರಕ್ಕಾಗಲ್ಲ. ಅದು ಡ್ರೈ ಆಗೋವರೆಗೂ ನಿಮ್ಗೆ ಕೋಲ್ಕೊಟ್ಟು ಅನ್ಸುತ್ತೆ, ಹಿಂಗೆ ನಿಂತ್ಕೊಂಡಿರ್ಬೇಕು ನೀವು. ಅದೆಲ್ಲ ಒಂದಿಷ್ಟು ಅದೆಲ್ಲ ಆಗಿ ನೀವು ಫುಲ್ ನೈಟ್ ಹೋಗ್ಬಿಟ್ಟು ಶೂಟ್ ಮಾಡಬೇಕು. ನೀವು ಮಧ್ಯಾಹ್ನ 1 ಗಂಟೆಗೆ ಪೇಂಟಿಂಗ್ ನಿಂತ್ಕೊಂಡ್ರೆ ಸಾಯಂಕಾಲದವರೆಗೂ 7 ಗಂಟೆವರೆಗೂ ಪೇಂಟಿಂಗ್ ಕೆಲಸ ಮುಗಿಯುತ್ತೆ. ಆಮೇಲೆ ಲೊಕೇಶನ್ಗೆ ಹೋಗ್ಬಿಟ್ಟು ಫುಲ್ ನೈಟ್ ನೀವು ಶೂಟ್ ಮಾಡಬೇಕು. ಸೊ ಇದು ಎಷ್ಟು ದಿನ ಮಾಡಿದೀರಾ ನೀವು? 4 ದಿವಸ ಮಾಡಿದ್ವಿ, 4 ನೈಟ್. 4 ನೈಟ್ ಈ ತರ ಪೇಂಟ್ ಮಾಡ್ಕೊಂಡು? ಅಲ್ಲ, ಫಸ್ಟ್ ಡೇ ಅಷ್ಟೇ ಪೇಂಟ್ ಮಾಡ್ಕೊಂಡಿದ್ದು. ನಮ್ಗೆ ಆಮೇಲೆ ಅರ್ಥ ಆಯ್ತು, ಡೈಲಿ ಪೇಂಟ್ ಮಾಡಿದ್ರೆ ನಮಗೆ ನಿದ್ದೆ ಮಾಡೋಕ್ಕೂ ಟೈಮ್ ಸಿಗಲ್ಲ. ಸೊ ಫಸ್ಟ್ ಏನ್ ಪೇಂಟ್ ಮಾಡಿದ್ವಿ, ಡೈಲಿ ಅದನ್ನ ಟಚ್ ಅಪ್ ಮಾಡ್ತಾ ಇದ್ವಿ. ಓ ಮೈ ಗಾಡ್, 4 ದಿನ ಹುಲಿ ತರ ಇದೀರಾ? ನನಗೆ ಯಾರೋ ಜೀವನದಲ್ಲಿ ಬಂದು ಹುಲಿ ತರ ಬದುಕಿದ್ಯಾ ಅಂತ ಖಂಡಿತವಾಗ್ಲೂ ಹೌದು ಅಂತ ಹೇಳ್ತೀನಿ. ಹೌದು. 4 ದಿವಸ ಯಾರು ಸ್ನಾನ ಮಾಡ್ದಂಗೆ, ಮುಖ ತೊಳಿದಂಗೆ, ಎದ್ದೇಳೋದು, ಸುಮ್ಮನೆ ತಿಂಡಿ ತಿನ್ನೋದು, ಹೋಗ್ತಾ ಇರೋ ಸೆಟ್ಟಿಗೆ ಅಷ್ಟೇ. ಸೊ ತುಂಬಾ ಕಷ್ಟ ಅದು. ಅಂದ್ರೆ ನೋಡೋದಕ್ಕೆ ಎಷ್ಟು ಈಸಿನೋ ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ಡಾನ್ಸ್ ಮಾಡ್ಬೇಕಾದ್ರೂ ಅಷ್ಟೇ 4 ನೈಟ್ ಫುಲ್ ನೈಟ್ ಡಾನ್ಸ್ ಮಾಡಿರೋದು ನಾನು. ಅಂದ್ರೆ 30 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ನಿಮಗೆ ಒಂದೇ ಸ್ಟೆಚ್ ಡಾನ್ಸ್ ಆಗಲ್ಲ ಆ ಫಾರ್ಮ್ ನ. ಬೇರೆ ನಾವು ಈ ತರ ನಮ್ದು ಏನ್ ಡಾನ್ಸ್ ಫಾರ್ಮ್ ಇರುತ್ತೆ ಸಿನಿಮಾದು, ಅದ್ ಮಾಡ್ಬಿಡ್ಬೋದು. ಬಟ್ ಹುಲಿ ವೇಷ ಅಷ್ಟು ಈಸಿ ಅಲ್ಲ ಅದು. ತುಂಬಾ ಎನರ್ಜಿ ಬೇಕು. ನನಗೆ ಪಾಪ ನಮ್ಮ ಪ್ರೊಡ್ಯೂಸರ್ ಅವಾಗ ರೆಡ್ ಬುಲ್ ತರೋರು, ರೆಡ್ ಬುಲ್ ಕುಡಿ ಅಂತ. ನನಗೆ ಅದ್ರಲ್ಲಿ ಶುಗರ್ ಇರುತ್ತೆ, ಅದು ಬೇಡ ಬೇಡ ನಾನು. ಆಮೇಲೆ ಫುಲ್ ನೈಟ್ ಕಾಫಿ ಕುಡ್ಕೊಂಡು ತಳದ್ವಿ. ಯೂಶಲಿ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಹೆಂಗೆ ಅಂದ್ರೆ, ಹೀರೋಯಿನ್ಸ್ ಏನಾದ್ರು ಬೇರೆ ಇಂಡಸ್ಟ್ರಿಗೆ ಹೋದ್ರೆ, ಇಲ್ಲ ಬಿಡು ಇವ್ರು ಮತ್ತೆ ನಮ್ ಕಡೆ ಬರೋದಿಲ್ಲ, ಅಲ್ಲೇ ಮಾಡ್ಕೊಂಡು ಇದ್ ಬಿಡ್ತಾರೆ ಅಂತ. ಬಟ್ ನೀವ್ ಅದನ್ನ ಸುಳ್ಳು ಮಾಡಿದೀರಾ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸುಳ್ಳು ಮಾಡಿದೀನಿ ಅಷ್ಟೇ. ನಿಜನಾ? ಹಂಗೇನ? ನೀವೇ ಹೇಳಿದ್ರೆ ಇನ್ನೊಂದ್ ಏನ್ ಗೊತ್ತಾ, ಬೇರೆ ಕಡೆ ಕೆಲಸ ಮಾಡೋದೇ ಕಷ್ಟ. ಇಲ್ಲಿ ಈಸಿ. ನಮ್ ಹೋಮ್ ಗ್ರೌಂಡ್ ಅಂತ ಒಂದು ತವ್ರ ಮನೆ ಅನ್ಬೋದು, ಇಲ್ಲ ನಮ್ಗೆ ಗೊತ್ತಿರೋ ಭಾಷೆ, ಇಲ್ಲಿ ಜಾಸ್ತಿ ಯೋಚನೆ ಮಾಡಂಗಿಲ್ಲ, ಸರಳವಾಗಿ ನಮ್ಗೆ. ಆಮೇಲೆ ಎಷ್ಟೊಂದು ವರ್ಷದಿಂದ ನಮ್ಮನ್ನ ಜನ ನೋಡಿರ್ತಾರೆ, ಅದು ಒಂದು ಫೆಮಿಲಿಯಾರಿಟಿ ಇರುತ್ತೆ. ಟೆಕ್ನಿಷಿಯನ್ಸ್ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಪರಿಚಯ ಇರ್ತಾರೆ. ಅವ್ರ ಜೊತೆ ಕೆಲಸ ಮಾಡಿಲ್ಲ ಅಂದ್ರೂ ಗೊತ್ತಿರುತ್ತೆ. ಏನೋ ಒಂದು ಹೆಲ್ಪ್ ಬೇಕಂದ್ರೂ ತಕ್ಕಂತ ಕೇಳೋದಕ್ಕೆ ಯಾರೋ ಒಬ್ರು ಗೊತ್ತಿರ್ತಾರೆ, ಹಂಗೆಲ್ಲ ಇರುತ್ತೆ. ಹೊಸ ಜಾಗಕ್ಕೆ ಹೋಗಿ ಕೆಲಸ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಅಂಡ್ ಗೊತ್ತಿಲ್ದಿರೋ ಪ್ರಪಂಚ ಆಗಿರೋದ್ರಿಂದ ಭಾಷೆ ಒಂದು, ಜನರು ಗೊತ್ತಿಲ್ಲ, ಆಮೇಲೆ ಕಾಂಟ್ಯಾಕ್ಟ್ಸ್ ಇಲ್ಲ ಅಂತ ಎಲ್ಲ ಹೇಳಿದಾಗ ಕೆಲಸವೇ ಮಾತಾಡ್ಬೇಕು ಅಲ್ಲಿ. ಜೊತೆ ನಮ್ಮ ಕೆಲಸ ನೋಡಿ ಅವ್ರ ಕೆಲಸ ಕೊಟ್ಟಿರೋದು ಒಂದ್ ಹೆಮ್ಮೆ. ಅದು ನಮಗೂ ಹೆಮ್ಮೆ, ನಮ್ಮ ಕನ್ನಡ ಸಿನಿಮಾಗಳದ್ದು ಹೆಮ್ಮೆ. ಬಿಕಾಸ್ ನಮ್ಮ ಸಿನಿಮಾ ಅಲ್ಲಿ ತಲುಪಿದೆ, ಆ ಸಿನಿಮಾಗಳ ಮೂಲಕ ನಮ್ಮನ್ನ ಅಲ್ಲಿ ಕರೀತಾ ಇದಾರೆ ಅಂತ. ಸೊ ಇನ್ನೊಂದು ನಾನೇನು ಯಾವಾಗ್ಲೂ ನಂಬೋದು ಅಂದ್ರೆ, ಎಲ್ಲಿ ಒಳ್ಳೆ ಕೆಲಸ ಸಿಗುತ್ತೋ, ಎಲ್ಲಿ ಕೆಲಸ ಚೆನ್ನಾಗಿರುತ್ತೋ ಅಲ್ಲಿ ಹೋಗಿ ಮಾಡ್ಬೇಕು. ಅಂದ್ರೆ ಅದು ಎಲ್ಲಾ ತರಹದ ಕೆಲಸಗಳಿಗೂ ಅಪ್ಲೈ ಆಗುತ್ತೆ. ಇವಾಗ IT ಕಂಪ್ನಿಯ ಕೆಲಸ ಮಾಡ್ಬೇಕಾದ್ರೆ ಒಂದ್ ಕಡೆ ಆಪರ್ಚುನಿಟೀಸ್ ಚೆನ್ನಾಗಿದ್ರೆ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ತಿರ್ಗಾ ಇಲ್ಲೊಂದ್ ಚೆನ್ನಾಗಿರೋ ಪ್ರಾಜೆಕ್ಟ್ ಬಂದ್ರೆ ಇಲ್ಲೂ ಮಾಡ್ಬೇಕು. ಸೊ ಆಪರ್ಚುನಿಟಿ ಇದ್ದ ಕಡೆ ಯುಟಿಲೈಸ್ ಮಾಡ್ಕೊಳ್ಳೋದೇ ಇಟ್ ಇಸ್ ಸ್ಮಾರ್ಟ್ನೆಸ್. ಸೊ ಅದು ಎಲ್ರೂ ಮಾಡ್ಬೇಕು ಅನ್ನೋದೇ ನಾನು ಹೇಳೋದು. ಅಂಡ್ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಈಸಿ, ಅಲ್ಲಿ ಹೋದಾಗ ಇನ್ನು ಸ್ವಲ್ಪ ಕಷ್ಟ. ಹೇಗಿತ್ತು ಮ್ಯಾಮ್ ನಿಮಗೆ ಅಲ್ಲಿ ಎಕ್ಸ್ಪೀರಿಯನ್ಸ್? ಖುಷಿ. ಎಲ್ಲ ಒಳ್ಳೆ ಜನ ಸಿಕ್ದವ್ರೆಲ್ಲ. ಅಲ್ಲಿ ನಮ್ ಕನ್ನಡ ಸಿನಿಮಾ ಎಲ್ಲ ಗೊತ್ತಾ ಅವ್ರಿಗೆ? ನೋಡ್ತಾರೆ? ನನ್ ಕರ್ದಿದ್ದೆ ಸಪ್ತಸಾಗರದ ಆಚೆ, ಟೋಬಿ ಎಲ್ಲ ನೋಡಿ. ನನ್ ಫಸ್ಟ್ ಸಿನಿಮಾ 3 BHK, ಅವ್ರೆಲ್ರು ಎಷ್ಟು ದೊಡ್ಡ ಫ್ಯಾನ್ಸ್ ಆ ಫಿಲ್ಮ್ಗೆ ಅಂದ್ರೆ. ಅಂಡ್ ಹೇಮಂತ್ ಅವ್ರ ಸಿನಿಮಾಗಿರ್ಲಿ, ಅಂಡ್ ಎಷ್ಟೊಂದು ಸಿನಿಮಾಗಳು ಅವ್ರಿಗೆ KGF ಬಗ್ಗೆ ಗೊತ್ತಿಲ್ಲ. ಇವಾಗ ರೀಸೆಂಟ್ ಕಾಂತಾರ, ಆ ತರದ್ ಎಷ್ಟೊಂದು ಸಿನಿಮಾಗಳು, ತಿಥಿ ಬಗ್ಗೆ ಗೊತ್ತು ಆಕ್ಚುಲಿ. ಅದೆಲ್ಲಾನು ಚೆನ್ನಾಗಿ ಮಾತಾಡ್ತಾರೆ. ಒಂದಷ್ಟು ಸಿನಿಮಾಗಳು ಅವ್ರಿಗೆ ಇಷ್ಟ ಆಗಿರೋದನ್ನ ನೋಡೋದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ನಾನು ಆಲ್ಮೋಸ್ಟ್ ಎಲ್ಲಾ ಟೆಕ್ನಿಷಿಯನ್ಸ್ ನಾನು ಮೀಟ್ ಮಾಡಿರೋದು ಎಲ್ಲರೂ ನನ್ನ ಸಿನಿಮಾ ನೋಡಿದ್ದಾರೆ. ಅಂಡ್ ಎಲ್ಲರೂ ನಮ್ಮ ಪಾತ್ರದ ಬಗ್ಗೆ ಇಲ್ಲ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಅದೇ ನನಗೆ ಖುಷಿ. ನನ್ಗೆ ಅದು ಸರ್ಪ್ರೈಸ್ ಆಗಿದ್ದೆ ಅದು. ಬಿಕಾಸ್ ಎವ್ರಿಬಡಿ ನೋಸ್ ಅಬೌಟ್ ಅವರ್ ಫಿಲ್ಮ್ ಅನ್ನೋದು. ಸೊ ಅದು ಒಂದು ಹೆಮ್ಮೆ. ನಮ್ಮ ಸಿನಿಮಾ ಅಲ್ಲಿ ತಲುಪಿದೆ, ಆ ಸಿನಿಮಾ ಮೂಲಕ ನಾನು ಅಲ್ಲಿ ಗುರುತಿಸ್ಕೊಳ್ಬಲ್ಲೆ ಅನ್ನೋದು ಒಂದು ಖುಷಿ. ಸರ್, ಪ್ರತಿಯೊಬ್ಬ ಕಿರುತೆರೆ ನಟ ಅಥವಾ ನಟಿಗೆ ಬೆಳ್ಳಿ ತೆರೆಯಲ್ಲಿ ಕಾಣಿಸ್ಕೋಬೇಕು ಅನ್ನೋ ಕನ್ಸ್ ಖಂಡಿತ ಇದ್ದೇ ಇರುತ್ತೆ. ನಿಮ್ದು ಅದು ನನ್ಸಾಗಿದೆ. ಸೊ ಎಷ್ಟು ಹಾರ್ಡ್ ವರ್ಕ್ ಅಥವಾ ಎಷ್ಟು ಖುಷಿ ಇದೆ, ಏನ್ ಹೇಳ್ತೀರಾ ಸರ್? ಅದು ಹಾರ್ಡ್ ವರ್ಕ್ ಎಷ್ಟಿದೆ ಇದರಿಂದ? ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಸಿಗೋದು ಕಷ್ಟನೇ ಇದು, ಯಾರಿಗೂ ಸಿಗೋದೇ ಇಲ್ಲ. ಸೊ ಇದರಿಂದ ತುಂಬಾ ಶ್ರಮ ಇದೆ. ಅದರ ರಿಸಲ್ಟ್ ಇವಾಗ ಸಿಕ್ಕಿರೋದು. ಅಂದ ಅಫ್ಕೋರ್ಸ್ ಖುಷಿ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆ ಪ್ರತಿಯೊಬ್ಬ ಕಲಾವಿದನಿಗೂ ಬೆಳಿ ಪರದೆ ಮೇಲೆ ಅಂದ್ರೆ ಸಿನಿಮಾ ಮಾಡ್ಬೇಕು ಅನ್ನೋ ಕನಸಿದ್ದೇ ಇರುತ್ತೆ. ಆ ಕನಸು ನನಗೆ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಇಂಥ ಒಂದು ಒಳ್ಳೆ ಟೀಮು ಎಲ್ರು ಸಿಕ್ಕು ಅದು ಪೂರೈಸಿದೆ. ಈಗ ಸಿನಿಮಾ ಎಲ್ಲೆಲ್ಲಿ ಮೇಜರ್ ಲೊಕೇಶನ್ಸ್ ಶೂಟ್ ಆಗಿರೋದೆಲ್ಲ?
ಎಲ್ಲ ಮಂಗಳೂರೇ, ಮಂಗಳೂರು ಮಂಗ್ಳೂರೇ. ಆಸ್ಪಾಸ್ ಎಲ್ಲ ಪೂರ್ತಿ. ಎಷ್ಟು ದಿನ ಆಯ್ತು, ಯಾವ ತರ ಇತ್ತು ಆ ಒಂದು ಕಾಡಲ್ಲೆಲ್ಲ ಶೂಟ್ ಮಾಡಿದೀರಾ ನೋಡಿದ್ರೆ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ಟೋಟಲ್ ನಂಬರ್ ಆಫ್ ಡೇಸ್ ಬಂದು 70 ಡೇಸ್ ಶೂಟ್ ಮಾಡಿದ್ದೀವಿ. ಕಾಡಲ್ಲಿ ಮಾಡಿರೋ ಪೋರ್ಷನ್ ಅದು ನಾನು ಚಿಕ್ಕ ಹುಡುಗ ಇದ್ದಾಗ ಶೂಟ್ ಮಾಡಿರೋ ಪೋರ್ಷನ್ ಅದು. ಸೊ ಅದ್ ಬಿಟ್ರೆ ಮಿಕ್ಕಿದ್ದೆಲ್ಲ ಅಲ್ಲೇ ಬೀಚ್ ಸೈಡ್ ಮಂಗಳೂರು ಸುತ್ತಮುತ್ತನೇ ಮಾಡಿರೋದು. ನಮಗೆ ಅಂದ್ರೆ ಕಷ್ಟ ಅಂದ್ರೆ ವೆದರ್ ಅಷ್ಟೇ. ಬೆಂಗಳೂರವರು ಇಲ್ಲ ಆರಾಮ ಕೂಲ್ ಆಗಿರ್ತೀವಿ, ಅಲ್ಲಿ ಹೋದಾಗ ಅಲ್ಲಿ ಫುಲ್ ಹೀಟ್ ಅಲ್ಲಿ ಅದೊಂಚೂರು ಸ್ಟಾರ್ಟಿಂಗ್ ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂತು. ಅದಾದ್ಮೇಲೆ ಅಭ್ಯಾಸ ಆಗೋದು ಅಷ್ಟೇ. ಮ್ಯಾಮ್ ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮಂಗಳೂರಲ್ಲೆಲ್ಲ ಶೂಟಿಂಗ್ ಮಾಡಿದ ಅಷ್ಟು ದಿನ? ನಾನು ಹೋಗಿದ್ದ ಪ್ರತಿ ಸಿನಿಮಾಕ್ಕೂ ಹೋಗಿದ್ದೀನಿ, ಒಂದಲ್ಲ ಒಂದ್ಸರಿ. ಓ, ನೀವು ಈ ಹಿಂದೆನೆ ಮಾಡಿದ್ರ? ಎಲ್ಲಾ ಸಿನಿಮಾಗಳಿಗೂ ಇವ್ರು So ತವ್ರ ನಿಮಗೆ ಮನೆ ಈಸಿನೇ ಒಂಥರ. ಆಗಿರುತ್ತೆ. ತವ್ರ ಮನೆ ತರ ಮಂಗಳೂರು. ಸೊ ನನಗೆ ಅಭ್ಯಾಸ ಇದೆ ಮಂಗಳೂರು. ಇನ್ಫ್ಯಾಕ್ಟ್ ಅಲ್ಲಿ ಹೋಗಿ ಬಂದ್ಮೇಲೆ ನನ್ನ ಸ್ಕಿನ್ ಹೇರ್ ಎಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಏನೋ ಅಲ್ಲಿ ನೀರು ಚೆನ್ನಾಗಿ ಹೋಗುತ್ತೆ ನನಗೆ. ಸೊ ಅಷ್ಟೇನ್ ಕಷ್ಟ ಆಗ್ಲಿಲ್ಲ ನನ್ಗೆ. ಇನ್ಫ್ಯಾಕ್ಟ್ ನಾನು ಚೆನ್ನೈ ಮತ್ತೆ ಮಂಗಳೂರಲ್ಲಿ ಜಗಳ ಮಾಡ್ತಿದ್ದೆ ಶೂಟ್ ಟೈಮ್ ಅಲ್ಲಿ. ಸೊ ಆ ಹೀಟ್ ಈ ಹೀಟ್ ಗೆ ಕಂಪೇರ್ ಮಾಡಿದ್ರೆ ನಮ್ ಹೀಟೇ ಬೆಟರ್ ಅಂತ ನನ್ಗೆ ಯಾವಾಗ ಅನ್ಸೋದು. ಸೊ ಇಟ್ ವಾಸ್ ನೈಸ್ ಬಟ್ ಇಟ್ ವಾಸ್ ಫನ್. ಸರ್ ಡೈಲಾಗ್ಸ್ ಹೇಳುವಾಗೆಲ್ಲ ಜಾಸ್ತಿ ಟೇಕ್ಸ್ ತಗೋತಿದ್ರೆ, ಯಾಕಂದ್ರೆ ಮಂಗಳೂರು ಲ್ಯಾಂಗ್ವೇಜ್ ಅಥವಾ ಈಸಿಯಾಗಿ ಒಂದೊಂದೇ ಟೇಕ್ ಎಲ್ಲ ಆಗ್ತಿತ್ತ ಹೇಗೆ ಸರ್ ಶೂಟಿಂಗ್ ಟೈಮ್ ಅಲ್ಲಿ? ಅಲ್ಲ, ಯಾರು ಜಾಸ್ತಿ ಟೇಕ್ಸ್ ತಗೊಂಡಿಲ್ಲ, ಅಂದ್ರೆ ನಾವೆಲ್ಲ ಪ್ರಿಪೇರ್ ಆಗಿದ್ವಿ ಆತರ. ಓಕೆ, ವರ್ಕ್ಶಾಪ್ ಏನೋ ವರ್ಕ್ಶಾಪ್ ತಗೊಂಡಿದ್ವಲ್ಲ, ಸೊ ಎಲ್ಲಾ ಡೈಲಾಗ್ಗಳು ನಮ್ಗೆ ಗೊತ್ತಿತ್ತಲ್ಲಿ. ಸೊ ನಮ್ಗೆ ಅಂದ್ರೆ ಟೆಕ್ನಿಕಲ್ ಏನೋ ಆಗಿ ಒಂದ್ ಮೂರ್ ಆಗ್ತಿತ್ತು, ಅಥವಾ ನಮ್ಮ ಪರ್ಫಾರ್ಮೆನ್ಸ್ ನಮ್ಗೆ ಇನ್ನೊಂದು ಬೇಕು ಅಂತ ಅನಿಸ್ದಾಗ, ಅಥವಾ ಡೈರೆಕ್ಟರ್ ಇನ್ನೇನೋ ನಾವು ನಿರೀಕ್ಷೆ ಮಾಡಿದ್ರು ಅದು ಬೇರೆ ತರ ಡೆಲಿವರ್ ಮಾಡಿದ ಮಾತ್ರ ಒಂದ್ ಮೂರ್ ಆಗ್ತಿತ್ತು. ಡೈಲಾಗ್ ಮರ್ತೀವಿ, ಡೈಲಾಗ್ ಬರ್ಲಿಲ್ಲ, ಆ ತರದ್ದು ಏನೂ ಆಗಿಲ್ಲ ನಮ್ದ್ರಲ್ಲಿ. ಇನ್ನು ಸಿನಿಮಾದಲ್ಲಿ ಸಾಂಗ್ಸ್ ಗಳ ಬಗ್ಗೆ ಹೇಳೋದ್ರೆ ಯಾವ ತರ ಇದೆ ಸರ್? 5 ಸಾಂಗ್ ಇದೆ. ತುಂಬಾ ಚೆನ್ನಾಗಿದೆ. ಈಗ ಎಲ್ಲರೂ ಕೇಳಿದ್ದಾರೆ ಸಾಂಗ್ಸ್ ನ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಿಮ್ ಫೇವರೇಟ್ ಸಾಂಗ್ ಯಾವುದು? ನನಗೆ ಇದು ಮ್ಯಾರೇಜ್ ಸಾಂಗ್ ಇದೆಯಲ್ಲ, ಅದ್ ನಂಗೆ ತುಂಬಾ ಇಷ್ಟ. ಅದು ತುಂಬಾ ಮೆಲೋಡಿ ಆಗಿದೆ, ಸೊ ನನಗೆ ಅದಿಷ್ಟ. 5 ಸಾಂಗು ಸೂಪರ್ ಆಗಿದೆ. ಇನ್ನು ಫೈಟ್ ಸೀನ್ಸ್ ಅಂತೂ ಹೇಳಲೇಬೇಕು. ಯಾವ ತರ ಇತ್ತು ಸರ್? ಏನಾದ್ರು ಡಿಫಿಕಲ್ಟ್ ಸಿಚುವೇಶನ್ಸ್ ಎದುರಾಗಿದ್ದು ಉಂಟಾ? ಡೈಲಿ ಇತ್ತು. ಅದ್ ಹೆಂಗೆ ಅಂದ್ರೆ 3 ಫೈಟ್ ಇದೆ ಇಂಜೆಕ್ಷನ್ ಹಾಕೊಂಡ್ ಬಂದು ಫೈಟ್ ಮಾಡೋದು ಅಷ್ಟೇ, ಅದೇ ಮಾಡಿದ್ದಾರೆ. ಅಷ್ಟೇ ಆಗಿರೋದು. ಅಂದ್ರೆ ಫೈಟ್ ಮಾಸ್ಟರ್ ಹೇಳಿದ್ರು, ಸ್ಟೈಲಿಶ್ ಫೈಟ್ಗಳಿಗೆ ಜಾಸ್ತಿ ಎನರ್ಜಿ ಬೇಕಿಲ್ಲ ಹೀರೋಗಳಿಗೆ. ನಿಂತ್ಕೊಂಡಿರ್ತಾರೆ ಹಿಂಗ್ ಅಂತಾನೆ, ಇಲ್ಲಿ ಧೂಳ್ ಹಾರತ್ತಲ್ಲಿ ನೋಡ್ರೆ ಅಲ್ಲಿ ಹೋಗಿ ಬಿದ್ದಿರ್ತಾನೆ ಅವನು, ಹಿಂಗ್ ಲುಕ್ ನೋಡ್ರೆ ಸಾಕು ಅಲ್ಲಿ ಇನ್ನೊಬ್ಬ ಬಿದ್ದಿರ್ತಾನೆ. ಆ ತರದ್ ಮಾಡೋದು ಈಸಿ. ಬಟ್ ಇಲ್ಲಿ ಏನಿತ್ತು ಅಂತಂದ್ರೆ, ಇವನೊಬ್ಬ ನಾನು ಹೇಳ್ದಲ್ಲ 20 ಜನದಲ್ಲಿ ಇವನು ಒಬ್ಬ ಹುಡುಗ ಅಂತ. ಸೊ ಅಷ್ಟೇ ಸಾಮಾನ್ಯವಾಗಿರೋನು, ಯಾರು 3 ಜನ ಅಟ್ಯಾಕ್ ಮಾಡಿದ್ರೆ ಅವ್ನು ಹೊಡೆಯಲ್ಲ, ಅವ್ನು ಹೊಡೋಗ್ತಾನ. ಅವನು ಯಾರು ಮುಂದೆ ಬರ್ತಾರೆ ಅವ್ರೊಬ್ಬನ ಹೊಡೋಗ್ತಾನೆ ಬಿಟ್ರೆ, ನಾನು ನಿಂತ್ಕೊಂತೀನಿ ಬಾ 3 ಜನ ಹೊಡಿತೀನಿ ಅಂತ ಹೇಳಲ್ಲ ಅವನು. ಸೊ ಆ ತರ ಚೇಸಿಂಗ್ ಫೈಟ್ ಎಲ್ಲ ಇತ್ತು. ಆ ಬಿಸಿಲಲ್ಲಿ 4 ದಿವಸ ಓಡ್ಕೊಂಡು ಫೈಟ್ ಮಾಡೋದು ತುಂಬಾ ಕಷ್ಟ ಇತ್ತು. ನನ್ಮಗೂ ಅಷ್ಟು ಓಡಿ ಅಭ್ಯಾಸ ಇರಲಿಲ್ಲ, ಸ್ಕೂಲಲ್ಲೂ ಓಡಿರ್ಲಿಲ್ಲ. ಸೊ ಹಂಗಾಗಿ ಓಡಿದ್ದ ಅಭ್ಯಾಸ ಕಮ್ಮಿ. ಏನೋ ಕಳ್ತನ ಮಾಡಿ ಓಡಿದ್ರು ಅದು ಅಭ್ಯಾಸ ಆಗ್ತಿತ್ತೇನೋ, ಅವೆಲ್ಲ ಮಾಡಲಿಲ್ಲ ಜೀವನದಲ್ಲಿ. ಸೊ ಇಲ್ಲೇ ಫಸ್ಟ್ ಓಡಿದ್ದು. ಫೈಟ್ ಮಾಸ್ಟರ್ ಹೇಳಿದೆ, ನಾನು ಇಷ್ಟೆಲ್ಲ ನನ್ನ ಲೈಫಲ್ಲೇ ಓಡಿಲ್ಲ ಗುರು, ಹಿಂಗ್ ಓಡಿಸ್ತಾ ಇದೀರಾ ಅಂತ. ಅವ್ರೊಂದು ಮಾತು ಹೇಳಿದ್ರು, ಸರ್ ನೀವು ಇವಾಗ ಓಡಿ, ಬಟ್ ನಿಮ್ಗೆ ಔಟ್ಪುಟ್ ನೋಡೋದು ತುಂಬಾ ಖುಷಿ ಪಡ್ತೀರಾ ಅಂತ ಹೇಳಿದ್ರು. ಅವ್ರ ಅದು ಮಾತು ಕಾಣಿಸುತ್ತೆ. ಕಾಣಿಸುತ್ತೆ, ಅದು ಕಾಣಿಸುತ್ತೆ. ಮ್ಯಾಮ್ ಇಡೀ ಶೂಟಿಂಗ್ ಅಲ್ಲಿ ನೀವು ತುಂಬಾ ಇಷ್ಟಪಟ್ಟು ಮಾಡಿದ್ದು, ಕಷ್ಟಪಟ್ಟು ಮಾಡಿದ್ದು ಸೀನ್ ಹೇಳೋದು? ಇಷ್ಟಪಟ್ಟು ಮಾಡಿದ್ದು ಎಲ್ಲವೂ ನನಗೆ ಕಷ್ಟ ಅಂತ ಯಾವ್ದು ಇಲ್ಲ. ಎಲ್ಲಾನು ಚೆನ್ನಾಗಿತ್ತು. ಬಟ್ ನಮಗೆ ಮಾಂಟಾಜಸ್ ತೆಗಿಬೇಕಾದ್ರೆ ಮಜಾ ಇತ್ತು ಜಾಸ್ತಿ. ಬಿಕಾಸ್ ಏನೇನೋ ಮಾಡಕ್ ಹೇಳಿದ್ರು, ಎಲ್ಲ ಫುಲ್ಲು ಕಪಲ್ ರಿಲೇಟೆಡ್ ಸ್ಟಫ್ ಏನೇನೋ ಮಾಡಕ್ ಹೇಳಿದ್ರು. ನಾನು ಇದೆಲ್ಲ ಯಾರು ಮಾಡ್ತಾರೆ ಅಂತ ನಾನು ಇವಾಗ ಆ ಪಾತ್ರಗಳಾಗಿ ಅದನ್ನ ಮಾಡ್ಬೇಕು. ಬಟ್ ನಾನಾಗಿದ್ರೆ ಇದ್ಯಾರು ಮಾಡ್ತಾರೆ, ಹಿಂಗ್ಯಾರು ನಿಂತ್ಕೊಳ್ತಾರೆ ಅಂತೆಲ್ಲ ನಾನು ಸುಮ್ಮನೆ ತಮಾಷೆ ಮಾಡೋದು. ಅದು ಮಜಾ ಇತ್ತು. ಸೊ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಸೀನ್ ಎಲ್ಲ ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಡೈಲಾಗ್ಸ್ ಇರುತ್ತೆ, ಎಲ್ಲ ಆರ್ಟಿಸ್ಟ್ ಎಲ್ಲ ಅದೆಲ್ಲ ಇರುತ್ತೆ, ತಲೆಯಲ್ಲಿ ಒಂದು ಟೆನ್ಷನ್ ಇರುತ್ತೆ. ಈ ಮಾಂಟಾಜಸ್ ಅಂದ್ರೆ ನಾವು ಮಾಡಿದ್ದು ನಮ್ ಲೈವ್ಲಿನೆಸ್ ನೆಲ್ಲ ಕ್ಯಾಪ್ಚರ್ ಮಾಡೋ ತರ ಇರತ್ತಲ್ಲ. ಸೊ ಆ ಕ್ಯಾರೆಕ್ಟರ್ ಒಳಗೆ ಇದ್ರೆ ಸಾಕು, ಮಿಕ್ಕಿದೆಲ್ಲ ನಾವ್ ಏನ್ ಆಕ್ಷನ್ ಮಾಡಿದ್ರು ಅದನ್ನ ಕ್ಯಾಪ್ಚರ್ ಮಾಡ್ತಿರೋ ತರ ಇತ್ತು. ಅದು ಒಂದು ಮಜಾ ಇತ್ತು. ಕಷ್ಟ ಅಂದ್ರೆ ಹಂಗೇನಿರ್ಲಿಲ್ಲ. ಅಷ್ಟು ಏನು ಕಷ್ಟ ಇರ್ಲಿಲ್ಲ. ಏನು ಕಷ್ಟ ಕೊಟ್ಟಿಲ್ಲ. ಆಕ್ಚುಲಿ ಸಾಂಗ್ ಶೂಟ್ ಅಲ್ಲಿ ಇದೆ, ಅವ್ರು ಹೇಳ್ದಂಗೆ ಮಾಂಟೇಜ್ ಶೂಟ್ ಮಾಡ್ತಾ ಇದ್ವಿ, ಬೈಕಲ್ಲಿ ಹೋಗ್ತಾ ಇರ್ತೀವಿ, ಇಬ್ರು ತುಂಬಾ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತಂದ್ರು. ನಾವು ಹೆಂಗ್ ನಗೋದು ಇವಾಗ, ಏನ್ ಮಾಡೋದು ಅಂತ ಅವಾಗ ನಾವು ನೆನ್ಸ್ಕೊಂಡಿದ್ದೆ ಸಾಧು ಸರ್ ಕಾಮಿಡಿಗಳು. ಹೌದು, ಒಂದೊಂದೇ ನೆನ್ಸ್ಕೊಂಡು ಅವ್ರ ಡೈಲಾಗ್ ಹೇಳೋದು ನಗೋದು, ಅವ್ರ ಡೈಲಾಗ್ ಹೇಳೋದು ನಗೋದು. ಅದನ್ನ ಮಾಡಿದ್ದು. ಸರ್ ಪ್ರತಿಯೊಬ್ಬ ನಟನ್ಗೂ ಕೂಡ ಈ ತರದ್ ಒಂದ್ ಪಾತ್ರ ಮಾಡ್ಬೇಕು ಅಂತ ಇರುತ್ತೆ. ನಿಮಗೂ ಇದೆಯಾ ಆತರ, ನಾನು ಈ ತರದ್ ಒಂದ್ ಪಾತ್ರ ಮಾಡ್ಬೇಕು ಅಂತ? ನನಗೆ ಆರ್ಮಿ ರಿಲೇಟೆಡ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸರ್ ನಿಮ್ಮನ್ನ ನೀವು ತೆರೆ ಮೇಲೆ ಮಾಸ ನೋಡಕ್ ಇಷ್ಟಪಡ್ತೀರಾ ಅಥವಾ ಒಂದು ಲವ್ಲಿ ಬಾಯ್ ಆಗಿ, ಯಾವ ತರ ನಿಮ್ಗೆ ಇಷ್ಟ? ನಿಮ್ಮ ನನ್ ಮಾಸಾಗೆ ನಂಗೆ ಇಷ್ಟ ಆಗುತ್ತೆ. ಲವ್ಲಿ ಬಾಯ್ ಎಲ್ಲ ನನಗೆ, ಲವ್ಲಿ ಬಾಯ್ ಎಲ್ಲ ಬೇಡ ನನಗೆ. ಚಾಕ್ಲೇಟ್ ಬಾಯ್ ಟೈಪ್ ಇರ್ತಾರೆ, ಚಾಕ್ಲೇಟ್ ಬಾಯ್, ಲವ್ಲಿ ಬಾಯ್ ಎಲ್ಲ ನಾವು ಸ್ವಲ್ಪ ಮಾಸಾಗಿದ್ರೆ ಚಂದ. ನೀವ್ ಹೇಳೋದಾದ್ರೆ ಮುಂಬರುವ ದಿನಗಳಲ್ಲಿ ನಂಗೆ ಈ ತರ ಪಾತ್ರ ಮಾಡ್ಬೇಕು ಅಂತ?
ನನಗೆ ಎಲ್ಲಾ ತರದ ಪಾತ್ರನೂ ಮಾಡ್ಬೇಕಂತ ಇಷ್ಟ ಇದೆ. ನನ್ಗೆ ಹಂಗಂತ ಒಂದ್ ಪಾತ್ರ ಇದೇ ಮಾಡ್ಬೇಕು ಅಂತೆಲ್ಲ ಏನಿಲ್ಲ. ಒಂದಿನ ನಿಮ್ ಪಾತ್ರ ಕೊಟ್ಟಿದ್ದು ಮಾಡ್ಬೇಕು ಅಂತ. ಸೊ ಅವಾಗ ಜಾಸ್ತಿ ಆಪರ್ಚುನಿಟೀಸ್ ಎಲ್ಲರ ತರ ಮಾಡ್ಬೋದು. ಸೊ ನೀವು ಮಂಗಳೂರಲ್ಲಿ ಶೂಟ್ ಮಾಡಿದ್ರಲ್ವಾ, ಸೊ ತುಳು ಕಲ್ತಿದ್ದೀರಾ ಏನಾದ್ರು ಒಂಚೂರು? ತುಳು ಬರ್ಪುಜ್ಜಿ ಇಷ್ಟು ಮಾತ್ರ ಅಷ್ಟೇ ಕಲ್ತಿದ್ದು ನಾವು. ಅಷ್ಟೇ. ಮನಸಾಂಡ. ಮಂಗಳೂರಿನ ಬೀಚಸ್ ಗಳ ನೇಮ್ ಹೇಳ್ಬೋದಾ? ಸೊ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ಒಂದ್ 2-3. ತಣ್ಣೀರ್ ಬಾವಿ ಬೀಚ್. ಓಕೆ, ನೀವ್ ಹೇಳಿ ಮ್ಯಾಮ್. ನಂಗೆ ಗೊತ್ತಿಲ್ಲ. ಇಷ್ಟು ವರ್ಷ ಹೋಗಿದ್ದೀನಿ, ಒಂದು ಹೆಸರು ನೆನಪಿಲ್ಲ. ಅಷ್ಟೇ ನಂಗೆ ನೆನಪಿಲ್ಲ. ಓಕೆ, ನಿಮಗೆ ಮೀನ್ಗಳ ಹೆಸರು ಗೊತ್ತಾ? ಮಂಗಳೂರು ಅಂದ ತಕ್ಷಣ ಬಾಂಗ್ಡಿ ಅಷ್ಟೇ. ಸಿಗಡಿ, ಸ್ಟಾರ್ ಫಿಶ್ ಇದೆ ಅಲ್ವಾ? ಸ್ಟಾರ್ ಫಿಶ್ ಇಲ್ವಾ? ಇಲ್ವಾ? ಸಾಕಷ್ಟು ಇದೆ. ಹಾ. ಆದ್ರೆ ಇವ್ರು ತಿನ್ನಲ್ಲ ಅದ್ನ. ಗೊತ್ತಿಲ್ಲ ನಮ್ಗೇನ್ ಗೊತ್ತು, ಎಲ್ರು ವೆಜಿಟೇರಿಯನ್ಸ್. ಓಕೆ ಓಕೆ. ರಾಂಗ್ ಪೀಪಲ್ ಟು ಆಸ್ಕ್. ಬಟ್ ನೀವು ಶೂಟಿಂಗ್ ಮಾಡಿರ್ತೀರಲ್ಲ ಆ ಟೈಮ್ ಅವ್ರು ಕಿರಿಸ್ತಿರ್ತಾರೆ. ಗೋಲ್ಡ್ ಫಿಶ್ ಅಕ್ವೇರಿಯಂ ಸಾಕದು. ಆ ಮೀನು ಈ ಮೀನು ಅಂತ ಕಿರಿಚ್ತಿರ್ತಾರೆ. ಡೆಫಿನೆಟ್ಲಿ ನೀವು ಅಲ್ಲೆಲ್ಲ ನೋಡಿರ್ತೀರಾ. ಸೊ ಆತರ ಬಂಗುಡೆ ತಾನೆ, ಏನಂತಾರೆ? ಬಾಂಗ್ಡಾ. ಬಾಂಗ್ಡೆ ಗೊತ್ತಿಲ್ಲ ನಂಗೆ. ನೋ ಐಡಿಯಾ. ಅಲ್ಲಿ ಅಂದ್ರೆ ನಾವು ಮೀನಿರೋ ಜಾಗದಲ್ಲಿ ಶೂಟ್ ಮಾಡಿದೀವಿ, ಬಟ್ ಅಲ್ಲಿ ಯಾರೋ ಕೂಗೋದೆಲ್ಲ ನೋಡ್ಲಿಲ್ಲ. ಓಕೆ, ಅದಕ್ಕೆ ನಿಮ್ಗೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು, ಅವ್ರೆಲ್ರಿಗೂ ಎಲ್ಲೆಲ್ಲ ಏನೇನ್ ಸಿಗತ್ತಂತ ಗೊತ್ತಿತ್ತು. ಅವ್ರು ಕೂಗ್ತಾ ಇರ್ಲಿಲ್ಲ, ನಮ್ಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಜನಕ್ಕೆ ಗೊತ್ತು, ಡೈಲಿ ಅಲ್ಲಿ ಹೋಗ್ಬಿಟ್ಟು ಶಾಪ್ ಮಾಡ್ತಾರೆ ಅವರು. ಓಕೆ, ಇದೇ ಸಿಗುತ್ತೆ, ಅಲ್ಲಿ ಅದೇ ಸ್ಟಾರ್ ಫಿಶ್ ಸಿಗುತ್ತೆ, ಅಲ್ಲಿ ಅದೇ ಸಿಗುತ್ತೆ ಅಂತ ಗೊತ್ತಿತ್ತು. ಸ್ಟಾರ್ ಫಿಶ್ ತಿಂತ ಇಲ್ಲ ಅಂತ ನಂಗೆ ಗೊತ್ತಾಗ್ಬಿಟ್ಟು ನೀವು ಹೇಳಿದ್ರೆ. ಅಲ್ಲ, ನನಗೆ ಅದು ನನಗೆ ಪ್ರಕಾರ ತಿನ್ನಲ್ಲ. ಏನೋ ಒಂದ್ ಫಿಶಸ್ ರೇಟ್ ಇದೆ, ಸ್ಟಾರ್ ಫಿಶ್, ಗೋಲ್ಡನ್ ಫಿಶ್ ಅನ್ಕೊಂಡು. ನಾನು ಯಾವಾಗಲೂ ಸ್ಟಾರ್ಗಳ ಮಧ್ಯೆ ಇರ್ತೀನಿ. ಇನ್ನು ಮಾರ್ನಮಿ ಅಂದ್ರೆ ಅದ್ರದ್ದು ಅರ್ಥ ಏನು ಅಂತ ಗೊತ್ತಾ ನಿಮ್ಮಿಬ್ರಿಗೂ? ಲೈಕ್ ಗೊತ್ತು, ಖಂಡಿತವಾಗ್ಲೂ ಗೊತ್ತು. ಏನು ಮಾರ್ನಮಿ ಅಂದ್ರೆ? ಇಲ್ಲಿ ಏನ್ ದಸರಾ ಅಂತ ಕರೀತೀರಿ, ಅದನ್ನೇ ಮಂಗಳೂರು ಸೈಡ್ ಮಾರ್ನಮಿ ಅಂತ ಕರೀತಾರೆ. ಹೆಂಗ್ ಮಾರಿ ನವಮಿ ಅಂತರದ್ದೇನೋ ಅದಾಗಿ ಮಾರ್ನಮಿ ಮಾರ್ನಮಿ ಅಂತ ಆಗಿರೋದು. ಸೊ ಆ ಸೆಲೆಬ್ರೇಷನ್, ದಸರಾ ಸೆಲೆಬ್ರೇಷನ್ ಅಲ್ಲಿ ಆ ದೇವಿಗೆ ಎಸ್ಪೆಷಲಿ ಜಾಸ್ತಿ ಹರಕೆ ಹೊತ್ತು ಪೂಜೆ ಮಾಡೋದೆಲ್ಲ ಆಗ್ತಿದ್ರಿಂದ ಅದಂಗೆ ಎವಾಲ್ವ್ ಆಗಿ ಮಾರ್ನಮಿ ಆಯ್ತು ಅನ್ನೋದು ನಾವೇನ್ ಕೇಳ್ಪಟ್ಟಿದ್ದು. ಎಲ್ಲೋ ಒಂದ್ ಕಡೆ ನಮ್ಮ ಸ್ಯಾಂಡಲ್ವುಡ್ ಅಥವಾ ಯಾವ್ದೋ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿದ್ರು ಕೂಡ ಈ ತರ ಒಂದು ಬೇರ್ ಇಟ್ಕೊಂಡು ಸಿನಿಮಾ ತೆಗೆಯೋದು, ಅಂದ್ರೆ ಒಂದು ರೂಟ್ಸ್ ಅನ್ನೋ ತರ ಇಲ್ಲಿ ಎಲ್ಲವನ್ನು ನೀವು ತೋರಿಸ್ತೀರಾ. ಅದು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ? ಯಾಕಂದ್ರೆ ಪ್ರತಿಯೊಂದು ಕಲ್ಚರ್ ಇನ್ಕ್ಲೂಡ್ ಆಗಿದೆ, ಒಂದು ಊರಿನ ಸೊಗಡು ಇನ್ಕ್ಲೂಡ್ ಆಗಿದೆ. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಅದನ್ನ ತೋರಿಸಿದಾಗಲೇ ಜನಕ್ಕೆ ಕನೆಕ್ಟ್ ಆಗೋದು ಬೇಗ. ಈಗ ನೀವು ಬೇರೆ ತರ ಸಿನಿಮಾಗಳು ನೋಡ್ತೀರಾ, ಓಕೆ ಅನ್ಸುತ್ತೆ, ಬಟ್ ರೂಟ್ಸ್ ಇಂದ ಬರೋ ಸಿನಿಮಾಗಳು ನಮ್ದು ಅನ್ಸ್ಬಿಡುತ್ತೆ ನಿಮಗೆ. ಸೊ ನಮ್ಮತನವನ್ನ ನಾವು ತೋರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆ ರೂಟ್ಸ್ ನ ಇನ್ನೊಬ್ರು ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಇವಾಗ ಈ ತರ ಸಿನಿಮಾಗಳನ್ನ ಬೇರೆ ರಾಜ್ಯದವ್ರು ನೋಡ್ತಾರೆ, ಬೇರೆ ದೇಶದಲ್ಲಿ ನೋಡ್ತಾರೆ. ಯಾಕೆ ಅಂದ್ರೆ ಆ ರೂಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ನಮ್ಗೆ ಆಕ್ಚುಲಿ. ಈ ಸಿನಿಮಾ ಬರೀ ಕನ್ನಡದಲ್ಲಿ ಬರ್ತಿದೆ ಅಥವಾ ಸದ್ಯಕ್ಕೆ ಅನ್ಕೊಂಡಿದೀವಿ, ಬಟ್ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಪ್ಲಾನ್ ಆಗ್ತಾ ಇದೆ. ಇನ್ನೇನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಸೊ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಖುಷಿ ಇದೆ. ಇವತ್ ಇಷ್ಟೆಲ್ಲಾ ಮಜಾ ಮಾಡಿರೋದು, ಇಷ್ಟೆಲ್ಲಾ ಎಫರ್ಟ್ಸ್ ಹಾಕಿರೋದೆಲ್ಲವೂ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ರಪ್ಪ ಅಂತ ಪಾಸ್ ಆಯ್ತು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಈಗ ಸ್ಕ್ರೀನ್ ಮೇಲೆ ನಾವು ನೋಡ್ತಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇವಾಗ ಟ್ರೇಲರ್ ನೋಡಿದ್ರು ಜನಕ್ಕೆ ಗೊತ್ತಾಗಿರುತ್ತೆ ಏನೋ ಒಂದಿದೆ ಈ ಸಿನಿಮಾದಲ್ಲಿ ಅನ್ನೋಷ್ಟು ಮಟ್ಟಕ್ಕಾದ್ರೂ ನಾವು ಮಾಡಿದೀವಿ. ಅಂಡ್ ಅದನ್ನ ಥಿಯೇಟರ್ ಬಂದು ನೀವು ಮಿಕ್ಕಿದ್ದು ಎಲ್ಲಾದ್ರು ಹೋಲ್ ಫಿಲ್ಮ್ ನೋಡಿದಾಗ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ, ಎಂಟರ್ಟೈನ್ಮೆಂಟ್ ಖಂಡಿತ ಸಿಗುತ್ತೆ. ಅಂಡ್ ಹೊರಡುವಾಗ ನೀವೆಲ್ಲರೂ ನಮ್ಮನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ, ಒಂದು ಪಾತ್ರಗಳಾಗಿ ಇಲ್ಲ ಸಿನಿಮಾ ಆಗಿ ಕಥೆ ಆಗಿ ಅನ್ನೋದು ಒಂದು ಗ್ಯಾರಂಟಿ. ಸೊ ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ಮಾರ್ನಮಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಮ್ಮೊಟ್ಟಿಗೆ ಸಿನಿಮಾ ನೋಡಿ ಅದಾದ್ಮೇಲೆ ನೀವೆಲ್ಲರಿಗೂ ಹೇಳ್ತೀರಾ ಅನ್ನೋ ನಂಬಿಕೆ ನಮ್ಗೆ. ಸರ್ ನೀವ್ ಹೇಳೋದಾದ್ರೆ? ಇವ್ರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ, ಹೇಳೋದು ಅಷ್ಟು ನಿಜ. ಸೊ ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಹೋಗ್ಬಿಟ್ಟು ನೋಡಿ, ಇಷ್ಟ ಆದ್ರೆ ಒಂದಿಷ್ಟು ಜನಕ್ಕೆ ಹೇಳಿ ಅವರು ಥಿಯೇಟರ್ ಬರೋ ತರ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾಮ್ ಇಷ್ಟೊತ್ತು ನಮ್ ಜೊತೆ ಕೂತು ನಿಮ್ಮ ಸಿನಿಮಾ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದೀರಾ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಚೈತ್ರಾ ಜೆ ಆಚಾರ್ ಹಾಗೂ ರಿತ್ವಿಕ್ ಅವರ ಮಾತಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.